ಮಾಲೂರು ತಾಲೂಕಲ್ಲಿ ಇವತ್ತು ಏನಾದರೂ ನಾವು ಮಾತು ಕೊಟ್ಟಿದ್ವಿ ಅಂದರೆ ಅದು ನಡ್ಕೊಳಂಥ ವ್ಯಕ್ತಿ ಹೂಡಿ ವಿಜಯಕುಮಾರ್ ಅಂತ ಪ್ರತಿಯೊಬ್ಬರಿಗೂ ಮಾಲೂರು ತಾಲೂಕಲ್ಲಿ ಜನತೆಗೆ ಗೊತ್ತಿದೆ. ಯಾಕೆ ನೀವು ಇದೇ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಸೇವೆ ಮಾಡೋಕ್ಕೆ ಯಾವ ತಾಲೂಕಾದ್ರೂ ಏನು? ಹೂಡಿ ವಿಜಯಕುಮಾರ್ ಅವರಿಗೆ ಮಾಲೂರು ಕ್ಷೇತ್ರದಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಂಡು ಬಂದಿದೆ? ಮಾಲೂರು ತಾಲೂಕಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ರಸ್ತೆ ಸಮಸ್ಯೆಗಳೇ ನಮ್ಮ ಹತ್ರ ಹಂಚ್ಕೊತಾರೆ. ಎಲ್ಲೋ ಒಂದು ಕಡೆ ವರಿಷ್ಠರೇ ನಿಮ್ಮನ್ನ ಕಡೆಗಣಿಸ್ಬಿಟ್ರ ಅನ್ನುವಂಥ ಪ್ರಶ್ನೆ. ತಾಲೂಕಲ್ಲಿ ಮಾಡ್ಕೊಂತಾರಂಥ ಗೊಂದಲಗಳಿಗೆ ವರಿಷ್ಠರ ಕಾರಣ ಅಲ್ಲ. ಹೂಡಿ ವಿಜಯಕುಮಾರ್ ಅವಿದ್ಯಾವಂತ ಅನ್ನುವಂಥ ಮಾತು ಹೇಳಿದ್ದಾರೆ. ಸೇವೆ ಮಾಡೋಕ್ಕೆ ವಿದ್ಯಾವಂತರೇ ಆಗಿರ್ಬೇಕಾ? ಟಿಕೆಟ್ ಸಿಗುತ್ತೆ ಈ ಬಾರಿ ನಿಮ್ಗೆ ಅಂತ ಜನರ ಒಂದು ಅಭಿಪ್ರಾಯ ಇದೆ. ಪಕ್ಷದ ಮೇಲೆ ನಮಗೆ ವಿಶ್ವಾಸ ಇದೆ. ಮಂಜುನಾಥ್ ಗೌಡರು ಬಂದ ತಕ್ಷಣ ಎಲ್ಲೋ ಒಂದು ಕಡೆ ಅವರೇ ಹೆಚ್ಚಾಗ್ಬಿಟ್ರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ನಾವು ಮಾಡಿರೋಂಥ ಸೇವೆ ನಮ್ಗೆ ಗುಡ್ಸಂತದ್ದು ಆಗ್ತಾ ಇದೆಯಲ್ಲಪ್ಪ ಅನ್ನೋದು ಒಂದು ಖುಷಿ ಮೇಡಮ್ ನಮಗೆ. ಹೂಡಿ ವಿಜಯಕುಮಾರ್ ಅವರನ್ನ ವಾಟರ್ ಮ್ಯಾನ್ ಗಿರಾಕಿ ಅಂತ ಕರೀತಾರೆ. ಬೆಂಗಳೂರಲ್ಲಿ ನೀರು ತಂದಿದ್ದೆ ಫಸ್ಟ್ ನಾನೇ. ಹೂಡಿ ವಿಜಯಕುಮಾರ್ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಮುಂದಿನ ನಡೆ ಏನು ಸರ್? ಭಾರತೀಯ ಜನತಾ ಪಕ್ಷ ಏನು ಹೇಳುತ್ತೋ ಆ ಕೆಲಸ ಮಾಡೋಂಥ ಸಿಪಾಯಿಗಳು ಮೇಡಮ್ ನಾವು. ನಮಸ್ಕಾರ ವೀಕ್ಷಕರೇ, ಬ್ಲೂಮ್ ಟಿವಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೂಪಾ ಚಂದ್ರು. ರಾಜ್ಯದ ಚುನಾವಣೆಯ ಅಖಾಡ ಇನ್ನೇನು ರೆಡಿಯಾಗಿದೆ. ರಾಜ್ಯದ ಗದ್ದುಗೆಯನ್ನ ಹಿಡಿಯೋದಕ್ಕೆ ನಾ ಮುಂದು ತಾ ಮುಂದು ಎನ್ನುವ ರೀತಿ ಪೈಪೋಟಿ ಏರ್ಪಟ್ಟಿದೆ. ಒಂದು ಕಡೆ ಈಗಾಗಲೇ ಮೇ 10ನೇ ತಾರೀಕು ಚುನಾವಣೆ ನಡೆದರೆ 13ಕ್ಕೆ ಏರಿಕೆ ಆಗುತ್ತೆ. ಟಿಕೆಟ್ ಸಿಗುವವರು ಈಗಾಗಲೇ ಸಾಕಷ್ಟು ನಾನಾ ರೀತಿಯ ತಂತ್ರಗಳನ್ನು, ಸರ್ಕಸ್ಗಳನ್ನು ಮಾಡಿ ಟಿಕೆಟನ್ನು ಪಡೆದುಕೊಂಡಿದ್ದಾರೆ. ಕೆಲವೊಂದು ಕಡೆ ಇನ್ನೂ ಕೂಡ ಟಿಕೆಟ್ ಘೋಷಣೆಯೇ ಆಗಿಲ್ಲ. ಈಗ ತಂತ್ರಗಾರಿಕೆ ಅದೇ ರೀತಿಯಾಗಿ ಮುಂದುವರೆದಿದೆ. ಮತ್ತೊಂದು ಕಡೆ ಈಗ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಗೊಂದಲದಿಂದ ಏರ್ಪಟ್ಟಿರುವಂತಹ ಹಲವು ಕ್ಷೇತ್ರಗಳು ಕೂಡ ಇದೆ. ಅದರಲ್ಲಿ ಒಂದಾಗಿರುವಂತಹ ಮಾಲೂರು ವಿಧಾನಸಭಾ ಕ್ಷೇತ್ರ ಕೂಡ ಅಂತ ಒಂದು ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಪ್ರಮುಖವಾಗಿ 4 ರಿಂದ 5 ವರ್ಷಗಳ ಕಾಲ ಇಲ್ಲಿ ಸಮಾಜ ಸೇವೆಯನ್ನ ಮಾಡ್ತಾ, ಹಾಗೆ ಪಕ್ಷದ ಸಂಘಟನೆಯನ್ನ ಮಾಡ್ತಾ ಬಂದಿರುವಂತಹ ದಂಪತಿಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಪ್ರಮುಖವಾಗಿ ಹೇಳೋದೇನಪ್ಪಾ ಅಂತಂದ್ರೆ, ಈಗಾಗಲೇ ಸೇವೆ ಬೇರೆ, ರಾಜಕೀಯ ಬೇರೆ. ರಾಜಕೀಯಕ್ಕೆ ಬರಬೇಕು ಅಂತಾನೆ ಸೇವೆ ಮಾಡಲ್ಲ, ಸೇವೆ ಮಾಡಿ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಕನಸು ಕೂಡ ಇರಲ್ಲ. ಆದ್ರೆ ಜನರಿಗೆ ಒಂದು ಸೇವೆಯನ್ನ ಮಾಡಬೇಕು ಎನ್ನುವ ಒಂದು ಕನಸನ್ನ ಹೊತ್ತಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೂ ಕೂಡ ಮುಂದಾಗ್ತಾರೆ. ನಮ್ಮೊಟ್ಟಿಗೆ ಇವತ್ತು ಅದೇ ರೀತಿಯಲ್ಲಿ ಸಂಜೀವಿನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಾಕಷ್ಟು ಸಮಾಜ ಸೇವೆಯನ್ನ ಮಾಡುವ ಮುಖಾಂತರವಾಗಿ ಜನರ ಹತ್ತಿರಕ್ಕೆ ತಲುಪುವ ಪ್ರಯತ್ನವನ್ನ ಮಾಡಿರುವವರೇ ಹೂಡಿ ವಿಜಯಕುಮಾರ್ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಇನ್ನೇನು ಬಿಜೆಪಿಯಿಂದ ಇವರಿಗೆ ಮಾಲೂರು ಕ್ಷೇತ್ರದಲ್ಲಿ ಟಿಕೆಟ್ ಸಿಗುತ್ತೆ ಎನ್ನುವಾಗಲೇ ಸಾಕಷ್ಟು ಗೊಂದಲಗಳು ಕೂಡ ಏರ್ಪಟ್ಟಿದೆ. ಯಾಕಪ್ಪ ಅಂತಂದ್ರೆ, ಒಬ್ರು ಮಾಜಿ ಶಾಸಕರು ಈಗ ತಾನೂ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಇದೇ ಅಖಾಡಕ್ಕೆ ಇಳಿದಿರುವುದೇ ಈಗ ದೊಡ್ಡ ಸಮಸ್ಯೆಯಾಗಿರುವಂಥದ್ದು. ಇದಕ್ಕೆ ವರಿಷ್ಠರು ಯಾವ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಹೂಡಿ ವಿಜಯಕುಮಾರ್ ಅವರು ಏನ್ ಮಾಡ್ತಾರೆ, ಅಕಸ್ಮಾತ್ ಏನಾದರೂ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಅವರ ಮುಂದಿನ ನಡೆ ಏನಾಗಿರುತ್ತೆ, ಈ ಕ್ಷೇತ್ರದ ಜನರ ಒಲವು ಯಾರ ಪರವಾಗಿದೆ ಅನ್ನುವಂಥ ಒಂದು ಕಿರು ಸಂದರ್ಶನ ನಿಮ್ಮ ಮುಂದೆ ಇಡ್ತಾ ಇದೆ ಬ್ಲೂಮ್ ಟಿವಿ. ಸೊ ಮತ್ಯಾಕ್ ತಡ, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸಾಕಷ್ಟು ವಿಷಯಗಳ ಕುರಿತು ಅವರೊಟ್ಟಿಗೆ ಚರ್ಚೆಯನ್ನು ನಡೆಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಫುಲ್ ಚುನಾವಣೆ ಇನ್ನೇನು ಸಮೀಪಿಸ್ತಾ ಇದೆ, ಅಖಾಡ ಕೂಡ ರೆಡಿ ಆಗಿದೆ. ಹೇಗೆ ನಡೀತಾ ಇದೆ ಸರ್ ಕೆಲಸ ಕಾರ್ಯ? ತುಂಬ ಚೆನ್ನಾಗಿ ನಡೀತಾ ಇದೆ ಮೇಡಮ್. ಒಳ್ಳೆ ರೆಸ್ಪಾನ್ಸ್ ಇದೆ. ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ನಮ್ಮ ಒಂದು ಸೇವೆಯನ್ನು ಗುರುಸಂತ ಕೆಲಸ ಆಗ್ತಾ ಇದೆ ಮೇಡಮ್. ಸರ್, ಮೊದಲಿಗೆ ಯಾಕೆ ನೀವು ಇದೇ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರಿ? ಈ ಒಂದು ಮಾಲೂರು ತಾಲೂಕು ನಮ್ಮ ತಾಯಿ ಹುಟ್ಟಿದಂಥ ಊರು. ನಮ್ಮ ಪುರ ಗ್ರಾಮ ಅನ್ನೋದು ನಮ್ಮ ತಾಯಿ, ನಮ್ಮ ತಾತ ಹುಟ್ಟಿರೋಂಥ ಗ್ರಾಮ. ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಮಾಲೂರು ತಾಲೂಕಲ್ಲಿ ಏನಾದರೂ ಒಂದು ನಮ್ಮ ತಾಯಿ ಹುಟ್ಟಿರೋಂಥ ಊರಿಗೆ ಏನೋ ಒಂದು ಸೇವೆ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಮಾಲೂರು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಹೂಡಿ ವಿಜಯಕುಮಾರ್ ಅವರು ಸೇವೆಗೋಸ್ಕರ ಬಂದಿದ್ದಾರೆ ಮಾಲೂರು ಕ್ಷೇತ್ರವನ್ನ. ಅನ್ಸುತ್ತಾ ಸರ್ ಟಿಕೆಟ್ ಸಿಗುತ್ತೆ ಈ ಬಾರಿ ನಿಮಗೆ ಅಂತ? ವಿಶ್ವಾಸ ಇದೆ ಮೇಡಮ್. ಜನರ ಒಂದು ಅಭಿಪ್ರಾಯ ಇದೆ, ಪಕ್ಷದ ಮೇಲೆ ನಮಗೆ ವಿಶ್ವಾಸ ಇದೆ. ಹಾಗಾಗಿ ಸಿಗುತ್ತೆ ಅನ್ನೋ ವಿಶ್ವಾಸ ತುಂಬ ಬಲವಾಗಿದೆ. ಎಲ್ಲೋ ಒಂದು ಕಡೆ ಟಿಕೆಟ್ ಸಿಗಲಿಲ್ಲ ಅಂತ ಅಂದರೆ ಏನು ಮಾಡ್ತಾರೆ? ಭಾರತೀಯ ಜನತಾ ಪಕ್ಷ ಏನು ಹೇಳುತ್ತೋ ಆ ಕೆಲಸ ಮಾಡೋರು ನಾವು. ಹಾಗಾಗಿ ಶಿಸ್ತಿನ ಪಕ್ಷದ ಒಂದು ಸಿಪಾಯಿಗಳಿದ್ದಂಗೆ ನಾವು ಕೆಲಸ ಮಾಡೋದು. ಹಾಗಾಗಿ ಯಾವುದೇ ರೀತಿ ಅನುಮಾನ ಕೂಡ ಇಲ್ಲ. ಪಕ್ಷ ನಮ್ಮನ್ನು ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಯಸ್ತೀವಿ ಮೇಡಮ್. ಓಕೆ
ಸರ್, ಈಗ ಮಾಲೂರು ವಿಧಾನಸಭಾ ಕ್ಷೇತ್ರ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ ಅಲ್ಲಿನ ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಕಾಣ್ತಾ ಹೋಗುತ್ತೆ ಸರ್. ನಮಗೆ ರಸ್ತೆ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಚರಂಡಿ ವ್ಯವಸ್ಥೆ, ಹಲವು ಈ ರೀತಿಯಾಗಿ ಕಾಣ್ತಾ ಹೋಗುತ್ತೆ. ಹೂಡಿ ವಿಜಯ್ ಕುಮಾರ್ ಅವರಿಗೆ ಮಾಲೂರು ಕ್ಷೇತ್ರದಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಂಡು ಬಂದಿದೆ? ಮೇಡಮ್, ಮಾಲೂರು ತಾಲೂಕಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಮುಖ್ಯವಾಗಿ ರಸ್ತೆಗಳಂತೂ ಒಳಗಡೆ ರಸ್ತೆಗಳಿಗಿಂತ ಮುಖ್ಯ ರಸ್ತೆಗಳು ಕೂಡ ಹಾಳಾಗ್ಬಿಟ್ಟಿದೆ ನಮ್ಮ ಮಾಲೂರು ತಾಲೂಕಲ್ಲಿ. ನೀವು ಯಾವೊಂದು ರಸ್ತೆಗಳಿಗೆ ಹೋದರೆ ಕೂಡ ಕನಿಷ್ಠ ಯಾವೊಂದು ರಸ್ತೆಗಳು ಕೂಡ ಚೆನ್ನಾಗಿಲ್ಲ. ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ರಸ್ತೆ ಸಮಸ್ಯೆಗಳೇ ನಮ್ಮ ಹತ್ರ ಹಂಚ್ಕೊತಾರೆ. ಸುಮಾರು ವರ್ಷಗಳಾಗಿದೆ ಇದೇ ಥರ ಇದೆ ನಮ್ಮ ರಸ್ತೆಗಳು. ಯಾರು ಕೂಡ ಬಂದವರೆಲ್ಲ ಯಾರು ಕೂಡ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವ್ರ ನೋವುಗಳು ತೋರ್ಸ್ಕೊತಾರೆ. ಜೊತೆಯಲ್ಲಿ ಹಲವಾರು ಜನ ಈ ರಸ್ತೆಗಳಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ. ಅದು ನಿಜಕ್ಕೂ ದೊಡ್ಡ ಒಂದು ನೋವಿನ ಸಂಗತಿ ಅಂತ ಹೇಳಕ್ಕೆ ಬಯಸ್ತೀನಿ ಮೇಡಮ್. ಯಾಕಂದರೆ ಬೆಂಗಳೂರಿಗೆ ಹತ್ರ ಇರೋಂಥ ಒಂದು ತಾಲೂಕು ಮಾಲೂರು ತಾಲೂಕು. ಬೆಂಗಳೂರಿಗೆ 50 ಕಿಲೋಮೀಟ್ರ್ ಇರೋಂಥ ತಾಲೂಕು ಇಷ್ಟೊತ್ತಿಗೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಆದರೆ ಆ ಅಭಿವೃದ್ಧಿ ಯಾಕೋ ಇದು ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ತಾಲೂಕು ಯಾರಿಗೂ ಆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಅಭಿವೃದ್ಧಿ ಮಾಡಬೇಕು, ಒಳ್ಳೊಳ್ಳೆ ಇಂಡಸ್ಟ್ರಿಯಲ್ ಕಂಪ್ನಿಗಳು ತರಬೇಕು, ಒಳ್ಳೆ ಡೆವಲಪ್ಮೆಂಟ್ ಮಾಡಬೇಕು. ನಮ್ಮ ರಸ್ತೆಗಳಾಗಿರ್ಬೋದು, ರೋಡ್ಗಳಾಗಿರ್ಬೋದು, ನಮ್ಮ ಒಳ್ಳೆ ಮಾಲೂರು ತಾಲೂಕಿನ ಹೊಸ ಡೆವಲಪ್ಮೆಂಟ್ ವಿಚಾರಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಯಾವ ಒಂದು ವಿಚಾರದಲ್ಲಿ ಕೂಡ ಡೆವಲಪ್ಮೆಂಟ್ ಇಲ್ಲ ಮೇಡಮ್. ನಿಮ್ಮದೇ ಸರ್ಕಾರ ಕೇಂದ್ರ ಹಾಗೆ ರಾಜ್ಯದಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ವಿರೋಧ ಪಕ್ಷದವರು ಶಾಸಕರಾಗಿದ್ದಾರೆ ಅಂತ ಕಡೆಗಣಿಸ್ಬಿಟ್ರೆ ಕೆಲವೊಂದು ಅನುದಾನವನ್ನು? ಆ ಥರ ಎಲ್ಲ ಇಲ್ಲ ಮೇಡಮ್. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗೂ ಅನುದಾನಗಳು ಕೊಡ್ತಾರೆ. ನಮ್ಮ ಒಂದು ನೋವು ನಾವು ತೋಡ್ಕೊಂಡ್ರೆ ನಮ್ಮ ಕ್ಷೇತ್ರಕ್ಕೆ ಇದು ಬೇಕು ಅಂತ ಒಂದು ಫೈಲ್ ಕೊಟ್ಟರೆ ಥರ ನಾವೇನಾದರೂ ತರೋಕ್ಕಾಗೋದು. ಈಗ ಉದಾಹರಣೆಗೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು ಹಲವಾರು ಸ್ಕೀಮ್ಗಳು ಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ಯಾರು ಬೇಕೋ ತೊಗೊಬೋದು ಆ ಸ್ಕೀಮ್ಗಳು. ಸರ್ಕಾರ ಇವಾಗ ಕೊಟ್ಟಿರೋಂಥ ಯೋಜನೆಗಳು ಯಾಕೆ ಮನೆ ಬಗಲು ತಲುಪಿಸ್ಬಾರ್ದು? ಇವರು ಯಾವ ಪಕ್ಷದ ಒಬ್ಬ ಶಾಸಕರಾದರೂ ಆಗಿರ್ಬೋದು. ಆದರೆ ಸರ್ಕಾರ ಕೊಟ್ಟಿರೋದು ಏನಕ್ಕೆ? ಜನರಿಗೆ ಸೇರಿಸೋದಕ್ಕೆ. ಈಗ ಉದಾಹರಣೆ ನನ್ನ ಮಾಲೂರು ತಾಲೂಕಲ್ಲಿ ಸುಮಾರು 55,000 ಆಯುಷ್ಮಾನ್ ಭಾರತ್ ಮಾಡಿಸಿದ್ದೀನಿ, 4,000 ಈ ಶ್ರಮ ಕಾರ್ಡ್ಗಳು ಮಾಡಿಸಿದ್ದೀನಿ. ಬಡವರಿಗೆ ಕೋವಿಡ್ ಟೈಮಲ್ಲಿ ಎಷ್ಟು ತೊಂದರೆಗಳಾಗಿರ್ಬೋದು ತಮಗೆ ಗೊತ್ತಿರುತ್ತೆ. ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗಳು ಖರ್ಚು ಮಾಡಿದ್ದಾರೆ. ಎಲ್ಲಿಂದ ತರೋದು ಅವರಿಗೆಲ್ಲ? ಆದರೆ ಸರ್ಕಾರ ಕೊಟ್ಟಿದೆಯಲ್ಲ, ಅಟ್ಲೀಸ್ಟು ಜನರಿಗೆ ಗೊತ್ತಾಗಲ್ಲ. ಆಯುಷ್ಮಾನ್ ಭಾರತ್ ಕಾರ್ಡಿಂದ 5 ಲಕ್ಷ ರೂಪಾಯಿವರೆಗೂ ನಾವು ಅನುಕೂಲ ಪಡ್ಕೊಬೋದು. ಇವೆಲ್ಲ ಯಾರು ಹೇಳಬೇಕು? ತಾಲೂಕಲ್ಲಿ ಯಾವ ಪಕ್ಷದ ಶಾಸಕರನ್ನ ಆಗಿರ್ಬೋದು, ಅವ್ರು ಇಂಥ ಒಂದು ಯೋಜನೆ ಇದೆ ನೀವೆಲ್ಲರ ಪಡ್ಕೊಳ್ಳಿ ಅಂತೇಳ್ಬಿಟ್ಟು ಹೇಳಬೇಕು. ಆ ಕೆಲಸನೇ ಆಗಿಲ್ಲ. ಯಾರಿಗೂ ಅದು ತಲುಪಿಸೋಂಥದಕ್ಕೆ ಯಾವ ಒಂದು ಯೋಜನೆಗಳು ಕೂಡ ಮನೆ ಬಾಗಿಲು ತಲುಪಿಸೋಂಥ ಕೆಲಸ. ಹೆಸರಿಗಷ್ಟೇ ಶಾಸಕರು ಖಂಡಿತವಾಗಿ ಹೆಸರಿಗೋಸ್ಕರ ಇದ್ದಾರೆ ಹೊತ್ತು ಯಾವುದೇ ಒಂದು ಸರ್ಕಾರದಿಂದ ಬರೋಂಥದ್ದು ಅದನ್ನು ಮಾಡೋಕ್ಕೆ ಇವರೇ ಬೇಕಾ? ಯಾರು ಬೇಕೋ ಮಾಡ್ಬೋದು. ನಮ್ಮ ಮತದಾರರು ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸಿದಾರೆ ಅಂದರೆ ಅವ್ರಿಗೋಸ್ಕರ ನಮ್ಮ ಸ್ವಂತವಾಗಿ ಏನಾದರೂ ಮಾಡಬೇಕಲ್ಲ. ನಾವು ಸ್ವಂತವಾಗಿ ಮಾಡ್ತಿದ್ದು ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಮಾತ್ರ ಹೇಳೋಕ್ಕೆ ಚೆನ್ನಾಗಿರುತ್ತೆ. ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಯಾರ ಹತ್ರ ಕೇಳ್ತಾ ಇದ್ದೀರಾ ನೀವು? ಎಷ್ಟು ಸರಿ ವಿಧಾನಸೌಧದಲ್ಲಿ ಮಾತಾಡಿದ್ದೀರಾ? ವಿಧಾನಸೌಧದಲ್ಲಿ ಓದೋಗೆಲ್ಲ ಮಾತಾಡ್ಬೋದು. ಜನರಿಗೆ ಬಂದು ತಿಳಿಸಿದ್ದೀರಾ ಇಂಥ ಸಮಸ್ಯೆ ಇದೆ, ಸರ್ಕಾರ ನಮ್ಗೆ ದುಡ್ಡು ಕೊಡ್ತಲ್ಲ, ಬನ್ನಿ ನಮ್ಮ ಜೊತೆ ಹೋರಾಟ ಮಾಡೋಣ ಅಂತ ಹೋರಾಟ ರೂಪದಲ್ಲಿ ಜನರಿಗೆ ತಿಳಿಸೋಂಥ ಕೆಲಸ ಮಾಡಿದ್ದೀರಾ? ಇಲ್ಲ. ಸುಮ್ಮನೆ ನಾವು ದುಡ್ಡು ಕೊಟ್ಟಿಲ್ಲ, ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಆಯಿತು, ಏನು ಸರ್ಕಾರ ದುಡ್ಡು ಕೊಟ್ಟಿಲ್ಲ, BJP ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮೊದಲು 220 ಕೋಟಿ ತಂದಿರೋದು ಅಂತ ಯಾವಾಗ 3 ವರ್ಷಕ್ಕೆ ಮುಂಚೆ. ಹಾಗಾದರೆ 3 ವರ್ಷದಿಂದ ನೀವು ದುಡ್ಡೇ ತಂದಿಲ್ವಾ ತಾಲೂಕಿಗೆ? ಏನು ಕೆಲಸನೇ ಮಾಡ್ತಾ ಇಲ್ವಾ? ಹಾಗಾದರೆ 3 ವರ್ಷದಿಂದ ನಿಮ್ಮ ಕೊಡುಗೆನೇ ಏನೂ ಇಲ್ವಾ? ಅದನ್ನು ಯೋಚನೆ ಮಾಡಬೇಕಲ್ಲ. ಯಾವ ಸರ್ಕಾರ ದುಡ್ಡು ಕೊಟ್ಟಿದೆ? ಇವಾಗ ಕೆಲಸ ಪ್ರಾರಂಭ ಮಾಡಿದಿರಾ? ಎಲೆಕ್ಷನ್ ಚುನಾವಣೆ ಟೈಮಲ್ಲಿ ಈಗ ಪ್ರಾರಂಭ ಮಾಡಿದ್ದಾರೆ ಕೆಲಸಗಳೆಲ್ಲ. ಈ ಒಂದು ಮುಖ್ಯ ರಸ್ತೆಗಳಾಗಿರ್ಬೋದು, ಇದೆಲ್ಲ ಈಗ ಪ್ರಾರಂಭ ಆಗಿದೆ. ಯಾವ ಸರ್ಕಾರ ದುಡ್ಡು ಕೊಟ್ಟಿರೋದು? ಅದಕ್ಕೆ ಜನಕ್ಕೆ ತಿಳಿಸ್ಬೇಕಲ್ವಾ? ಖಂಡಿತವಾಗ್ಲೂ ಸರ್, ನಾವು ಅಷ್ಟೇ ಈಗ ಬರಬೇಕಾದ್ರೆ ನೋಡಿದ್ವು ರಸ್ತೆ ಸಮಸ್ಯೆ ಯಾವ ರೀತಿ ಇದೆ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಈಗ BJP ಪಕ್ಷ ಒಂದು ಗರ್ಭಗುಡಿ ಸಂಸ್ಕೃತಿ ಹೊಂದಿರುವಂತಹ ಪಕ್ಷ. ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂದ್ರೂ ಕೂಡ ಅವರ ಸೇವೆಯನ್ನ ಗುರುತಿಸಿ ಟಿಕೆಟ್ ಕೊಡುತ್ತೆ. ಖಂಡಿತವಾಗ್ಲಲ್ವಾ? ಎಸ್. ಮತ್ತೊಂದು ಕಡೆ ಈಗ ನಾವು ಗಮನಿಸೋದಾದ್ರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಳೆದು ತೂಗಿ BJP ಟಿಕೆಟ್ ಅನ್ನ ನೀಡುತ್ತೆ. ಯಾರು ಬಂದರೂ ಅವರಿಗೆ ಟಿಕೆಟ್ ಕೊಡೋದಿಲ್ಲ BJP ಸರ್ಕಾರ. ಆದರೆ 4 ರಿಂದ 5 ವರ್ಷಗಳ ಕಾಲ ಹೂಡಿ ವಿಜಯ್ ಕುಮಾರ್ ಅವರು ಏನ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಮತ್ತೊಂದು ಕಡೆ ಕೆಲವೊಂದು ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡ್ತಾರೆ, ಕೆಲವೊಂದು ಸಮಾವೇಶಗಳನ್ನ ಏರ್ಪಾಡು ಮಾಡ್ತಾರೆ. ಅಲ್ಲಿ ಸಾಕಷ್ಟು ಗೊಂದಲ ಉಂಟಾಗುತ್ತೆ. ಎಲ್ಲೋ ಒಂದು ಕಡೆ ವರಿಷ್ಠರೇ ನಿಮ್ಮನ್ನ ಕಡೆಗಣಿಸ್ಬಿಟ್ರ ಅನ್ನುವಂಥ ಪ್ರಶ್ನೆ ಇಲ್ಲ. ಅಂತ ಪ್ರಶ್ನೆ ಇಲ್ಲ. ವರಿಷ್ಠರು ಅವೆಲ್ಲ ತಲೆ ಕೆಡ್ಸ್ಕೊಳಲ್ಲ. ನಾವು ಇಲ್ಲಿ ತಾಲೂಕಲ್ಲಿ ಮಾಡ್ಕೊತಾರಂಥ ಗೊಂದಲಗಳಿಗೆ ವರಿಷ್ಠರ ಕಾರಣ ಅಲ್ಲ. ಯಾಕಂದರೆ ಇಲ್ಲಿ ಲೋಕಲಲ್ಲಿ ನಾವು ನಿಲ್ಬೇಕಂತಿರ್ತೀವಿ, ಇನ್ನೊಬ್ರು ನಿಲ್ಬೇಕಂತಿರ್ತಾರೆ. ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಇವೆಲ್ಲ ಸಣ್ಣ ಪುಟ್ಟ ಗೊಂದಲಗಳಾಗುತ್ತೆ ಹೊತ್ತು. ಯಾಕಂದ್ರೆ ನಾವು ಗೆಲ್ಲಬೇಕು ಅಂತ ನಾವಿರ್ತೀವಿ, ಅವ್ರು ಗೆಲ್ಲಬೇಕಂತ ಅವ್ರು ಇರ್ತಾರೆ, ನಮಗೆ ಸಿಗಲಿ ಅಂತ ಅವರು, ನಮಗೆ ಸಿಗಲಿ ಅಂತ ಅವರು. ಆ ಒಂದು ಪೈಪೋಟಿನಲ್ಲಿ ಕೆಲಸ ಆಗ್ತಾ ಇರುತ್ತೆ ಹೊತ್ತು ಬೇರೆ ಯಾವುದೇ ಕಾರಣಕ್ಕೂ ಅಂತೂ ಅಲ್ಲ. ಆ ಉದ್ದೇಶದಲ್ಲಿ ಇವೆಲ್ಲ ಪಕ್ಷ ಸಂಘಟನೆ ವಿಚಾರದಲ್ಲಾಗಿರ್ಬೋದು ನಾವೆಲ್ಲ ನಿರಂತರವಾಗಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ಕೊಂಬರ್ತೀವಿ. ನಿರಂತರವಾಗಿ ಮಾಲೂರು ತಾಲೂಕು 4 ವರ್ಷದಿಂದ ಈ ಒಂದು ಪಕ್ಷ ಸಂಘಟನೆ ಕೆಲಸ ಮಾಡ್ಕೊಂಬರ್ತೀವಿ. ಪ್ರತಿಯೊಬ್ಬರು ಹೈಕಮಾಂಡ್ಗೂ ಗೊತ್ತಿರೋಂಥ ವಿಚಾರ, ಪಕ್ಷದ ಎಲ್ಲ ಜವಾಬ್ದಾರಿ ಇರೋಂಥ ವ್ಯಕ್ತಿಗಳಿಗೆ ಎಲ್ಲ ಗೊತ್ತಿದೆ ಮೇಡಮ್. ಓಕೆ. ಮತ್ತೊಂದು ಕಡೆ ಎಲ್ಲೋ 2018ರಲ್ಲಿ ಸರ್ JDSನಿಂದ ರಾಮೇಗೌಡರು ಒಂದು
ಟೋಕನ್ ಎನ್ನುವ ವಿಚಾರ ಕೂಡ ಪ್ರಸ್ತಾಪ ಆಗುತ್ತೆ. 2018ರಿಂದಲೂ ಕೂಡ ಚಾಲ್ತಿಯಲ್ಲಿದೆ, ಈಗಲೂ ಕೂಡ ಹಂಗೆ ನಮ್ಮ ಹತ್ರ ಟೋಕನ್ ಇದೆ ಅನ್ನುವಂಥದ್ದು ಕೂಡ ತೋರಿಸ್ತಾರೆ. ಏನು ಸರ್ ಇದು ಟೋಕನ್ ವಿಚಾರ? ಈಗ ರಾಮೇಗೌಡರು ಏನಂತ ಇದ್ದಾರೆ ಅಂದರೆ, ಎಲ್ಲ ಕಡೆ ಹೋದಾಗ 10,000 ಸೈಟ್ ಕೊಡ್ತೀನಿ, ನಾನು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ, ನಾನು ಇಂಜಿನಿಯರು, ನಾನೆಲ್ಲ ಪ್ಲ್ಯಾನ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತ ಎಲ್ಲ ಸುಳ್ಳು ಭರವಸೆಗಳು ಕೊಟ್ಕೊಂಡು ಬರ್ತಾ ಇದ್ದಾರೆ. ಕೊಟ್ಟರೆ ಸಂತೋಷ. ಆ ಸುಳ್ಳು ಭರವಸೆ ಎಷ್ಟು ಸರಿ ಸುಳ್ಳು ಹೇಳ್ತೀರಾ? 2018ರಲ್ಲಿ ಹೇಳಿರೋದು ಸುಳ್ಳು. ಅವಾಗ ಕೊಟ್ಟರಂತ ನನ್ನ ಗೆಲ್ಲಿಸಿ ನಾನು ನಿಮ್ಗೆ ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೈಟ್ ಕೊಡ್ತೀನಿ ಅಂತ ಅವತ್ತು ಆಗಿನ ಕಾಲದಲ್ಲೇ ಸೈಟ್ಗಳಿಗೆ ಟೋಕನ್ ಕೊಟ್ಟಿದ್ದಾರೆ. ಇವತ್ತವರೆಗೂ ಸೈಟೇ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಈಗ ನಾನು ಸೈಟ್ ಕೊಡ್ತೀನಿ 10,000 ಸೈಟ್ ಅಂತ. ಎಷ್ಟು ಎಕರೆ ಬೇಕು? 10,000 ಸೈಟಿಗೆ 400 ಎಕರೆ ಬೇಕು. ನಾನು ಇಂಜಿನಿಯರ್ ಎಲ್ಲಿಕ್ಕಿದ್ದೀರಾ? 400 ಎಕರೆ ಜಾಗ ಮಾಲೂರು ತಾಲೂಕಲ್ಲಿ ಅಲ್ವಾ? ಅದು ಹೆಸರಿಗಷ್ಟೇ, ಹೆಸರಿಗೋಸ್ಕರ ಟೋಕನ್ ಕೊಟ್ಕೊಂಡು ಹೆಸರಿಗೋಸ್ಕರ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ ಹೊತ್ತು ಮಾಡೋವಂಥವ್ರು ಏನಿದ್ರೆ ಇವಾಗ ನಾನು ಮಾಡಬೇಕು. ಮಾಲೂರು ತಾಲೂಕಲ್ಲಿ ಸಮಾಜ ಸೇವೆ ಮಾಡ್ಕೊಂಬರ್ತಾಯಿದ್ದೀನಿ 4 ವರ್ಷದಿಂದ. ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀನಿ, ಡಿಫ್ರೆಂಟ್ ಕಾರ್ಯಕ್ರಮಗಳೆಲ್ಲ ಮಾಡಿದ್ದೀವಿ. ಯಾರು ಕೇಳಿ ಮಾಡೋ ಅವಶ್ಯಕತೆ ಇಲ್ವಲ್ಲ. ಈಗ ನಾನು ಸರ್ಕಾರದಿಂದ ಬರೋಂಥ ಯೋಜನೆಗಳು ಏನೇ ಒಂದು ಯೋಜನೆಗಳಿರ್ಬೋದು, ಮನೆ ಬಾಗಿಲಿಗೆ ತಲುಪಿಸ್ಬೇಕನ್ನೋದು ನನ್ನ ಗುರಿ. ಆ ಗುರಿ ತಲುಪಿಸೋಂಥ ಕೆಲಸ ನಾನು ಈಗಾಗಲೇ ಮಾಡಿದ್ದೀನಿ. ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸಿದ್ದೀನಿ, ಈ ಶ್ರಮ ಕಾರ್ಡ್ ಮಾಡಿದ್ದೀನಿ. ಒಂದು ಮಾಡೆಲ್ ಇದು ಒಂದು ಸಕ್ಸಸ್ ಮಾಡಿದ್ರೆ ಯಾವುದೇ ಒಂದು ಯೋಜನೆ ಕೂಡ ಮನೆ ಬಾಗಿಲಿಗೆ ತಲುಪಿಸ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಯೋಜನೆ ಕೈಗೆತ್ಕೊಂಡಿದ್ದೀನಿ. ಆ ಥರ ನೀವು ಕೊಡಬೇಕನ್ನೋರು ಕೊಟ್ಟರೆ ಜನ ನಮ್ಮನ್ನು ಕೈ ಬಿಡಲ್ಲ. ಇದೇ ರಾಮೇಗೌಡರು ಇನ್ನೊಂದು ಮಾತು ಹೇಳ್ತಾರೆ ಸರ್, ಉಡಿ ವಿಜಯ್ ಕುಮಾರ್ ಅವಿದ್ಯಾವಂತ ಅನ್ನುವಂಥ ಮಾತು ಹೇಳ್ತಾರೆ, ನಾನು ಇಂಜಿನಿಯರ್ ಎನ್ನುವಂಥ ಮಾತನ್ನು ಹೇಳ್ತಾರೆ. ಏನು ಹೇಳ್ತೀರಿ? ಕರೆಕ್ಟ್. ಆ ಇಂಜಿನಿಯರ್ಗೆ ಎಷ್ಟು ಎಕರೆ ಜಮೀನು ಬೇಕು, 10,000 ಸೈಟ್ಗೆ ಎಷ್ಟು ಎಕರೆ ಜಮೀನು ಬೇಕು ಅಂತ ಗೊತ್ತಿಲ್ಲ. ಆ 10,000 ಸೈಟ್ಗೆ ಯಾವಾಗ ಎಲ್ಲಿ ರಿಸರ್ವ್ ಮಾಡಿಕ್ಕಿದ್ರು ಅಂತ ಗೊತ್ತಿಲ್ಲ. ಅವಿಂತ್ರ ಒಂದು ಸೇವೆ ಮಾಡೋದಕ್ಕೆ ಇವಾಗ ನಾವೆಲ್ಲ ನರೇಂದ್ರ ಮೋದಿಯವರು ಅಭಿಮಾನಿಗಳು. ಸೇವೆ ಮಾಡೋಕ್ಕೆ ವಿದ್ಯಾವಂತರೇ ಆಗಿರಬೇಕಾ? ಹಾಗಾಗಿ ಇವೆಲ್ಲನೂ ವಿದ್ಯಾವಂತರೇ ಮಾಡಬೇಕು ಅಂದರೆ ವಿದ್ಯಾವಂತರು ಇವ್ರಿಗಿಂತ ಎಂತೆಂಥ ವಿದ್ಯಾವಂತರುಗಳಿಲ್ಲ. ಇವರು ಇಂಜಿನಿಯರ್ ಕೆಲಸ ಮಾಡ್ಕೊಂಡಿರಬೇಕು. ಯಾಕೆ ಸೇವೆ ಮಾಡಬೇಕು? ಜನರ ಮುಂದೆ ಬಂದು ಸೇವೆ ಮಾಡೋ ಅಂಥ ಅವಶ್ಯಕತೆ ಏನಿದೆ ಅಲ್ವಾ? ಎಲೆಕ್ಷನ್ಗಳಲ್ಲಿ ಇವೆಲ್ಲ ನಾರ್ಮಲ್ ಮೇಡಮ್, ಇವೆಲ್ಲ ಕಾಮನ್ನಾಗೆ ಇವೆಲ್ಲ ನಡೀತಾ ಇರುತ್ತೆ. ಜನರಿಗೆ ಗೊತ್ತು ಮಾಲೂರು ತಾಲೂಕಲ್ಲಿ ಇವತ್ತು ಏನಾದರೂ ನಾವು ಮಾತು ಕೊಟ್ಟಿದ್ವಿ ಅಂದರೆ ಅದು ನಡ್ಕೊಳೋಂಥ ವ್ಯಕ್ತಿ ಉಡಿ ವಿಜಯ್ ಕುಮಾರ್ ಅಂತ ಪ್ರತಿಯೊಬ್ಬರಿಗೂ ಮಾಲೂರು ತಾಲೂಕಲ್ಲಿ ಜನತೆಗೆ ಗೊತ್ತಿದೆ. ಹಾಗಾಗಿ ಎಲ್ಲರೂ ನೋಡಿದ್ದಾರೆ. ಮಾಲೂರು ತಾಲೂಕಲ್ಲಿ ಮಂಜುನಾಥ್ ಗೌಡ್ರನ್ನೂ ನೋಡಿದ್ದಾರೆ, ರಾಮೇಗೌಡ್ರನ್ನೂ ನೋಡಿದ್ದಾರೆ, ಕೃಷ್ಣ ಶೆಟ್ಟಿ ಅವ್ರನ್ನೂ ನೋಡಿದ್ದಾರೆ, ನಾಗರಾಜ್ ಅವ್ರನ್ನೂ ನೋಡಿದ್ದಾರೆ. ಯಾರು ಏನು ಅಂತೇಳ್ಬಿಟ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರವ್ರ ವರ್ಚಸ್ಸು ಅವ್ರವ್ರಿಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವರವರ ಸ್ವಂತ ಒಂದು ಶೈಲಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ತಾಲೂಕಿಗೆ ಅವ್ರದ್ದೇ ಆದಂಥ ಕೊಡುಗೆಗಳು ಕೂಡ ತಾಲೂಕಲ್ಲಿ ಕೊಟ್ಕೊಂಡು ಬಂದಿದ್ದಾರೆ. ಹಾಗೆ ನಾವು ಕೂಡ ಮಾಲೂರು ತಾಲೂಕಿನ ಏನಾದರೂ ಒಂದು ಮಾದರಿ ತಾಲೂಕನ್ನು ಮಾಡಬೇಕು ಹೇಳಲ್ಲ, ನಾವು ಮಾಡಿ ತೋರಿಸ್ತೀವಿ. ಈಗ ನಾನು ಉದಾಹರಣೆಗೆ ಮಹದೇವಪುರದಲ್ಲಿ ದೊಡ್ಡನಕುಂದಿ ವಾರ್ಡಲ್ಲಿ ನಮ್ಮ ಮನೆಯವರು ಕಾರ್ಪೆಟ್ರು. ನಮ್ಮ ವಾರ್ಡಲ್ಲಿ ಒಂದೇ ಒಂದು ರೌಂಡ್ ಬಂದು ವೀಕ್ಷಣೆ ಮಾಡಲಿ. ಮಾಲೂರು ದೊಡ್ಡನಕುಂದಿ ವಾರ್ಡ್ ಯಾವ ರೀತಿ 198 ವಾರ್ಡಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಒಂದು ಮಾಡೆಲ್ ಬಂದು ನೋಡಲಿ. ಆಗ ಗೊತ್ತಾಗುತ್ತೆ ಯಾವ ಥರ ಮಾಲೂರು ತಾಲೂಕಲ್ಲಿ ಅಭಿವೃದ್ಧಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಈಗಾಗಲೇ ನಮ್ಮ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಎಲ್ರಿಗೂ ಗೊತ್ತಿರೋದ್ರಿಂದ ನಾವೇನು ಜನರಿಗೆ ಆಶ್ವಾಸನೆಗಳು ಕೊಟ್ಕೊಂಡು ಹೋಗೋ ಅಂಥ ಅವಶ್ಯಕತೆ ಇಲ್ಲ. ಮಾಡಿ ತೋರಿಸೋದು ನಮ್ಮ ಗುರಿ. ಹಾಗಾಗಿ ಇವಾಗ ನೋಡಿ, ಸುಮಾರು 10 ವರ್ಷದಿಂದ ಬಡವರಿಗೆ ಮಾಲೂರು ತಾಲೂಕಲ್ಲಿ ಸೈಟ್ ಕೊಡ್ತೀನಿ ಅಂತೇಳಿ ಇವತ್ತವರೆಗೂ ಸೈಟ್ ಕೊಟ್ಟಿಲ್ಲ. ಯಾವ ಶಾಸಕರು ಇದಕ್ಕೂ ಹೋರಾಟಗಳು ಯಾರು ಮಾಡಿದ್ದಾರೆ? ಮಾಲೂರು ತಾಲೂಕಲ್ಲಿ ಇದುವರೆಗೂ ಫಾರಮ್ 57 ಹಾಕಿರೋಂಥ ಅಜ್ಜಿಗಳು ಒಬ್ರಿಗೂ ಕೂಡ 1 ಗುಂಟೆ ಜಾಗ ಕೊಟ್ಟಿಲ್ಲ. ಈಗಿರೋಂಥ ಶಾಸಕರಾಗಿರ್ಬೋದು, ಮುಂದೆ ಇರೋಂಥ ಶಾಸಕರಾಗಿರ್ಬೋದು, ಒಂದೇ 1 ಗುಂಟೆ ಜಾಗ ಕೊಡೋಕ್ಕಾಗಿಲ್ಲ. ನಾವು ಇನ್ನೇನು ಕೊಡಿಸ್ತೀವಿ ಜನಕ್ಕೋಸ್ಕರ? ಏನು ಜನರದ್ದು ಒಂದು ಅಜ್ಜಿಗಳು ಬಂದಿರುತ್ತೋ ಅದನ್ನು ನಾವು ಕ್ಲಿಯರ್ ಮಾಡಬೇಕಲ್ವಾ? ಅದಕ್ಕೆ ಏನು ಪರಿಹಾರ ಏನು ಕೊಡಬೇಕು ಅಂತ ಪರಿಹಾರ ಕೊಡಿಸೋಂಥ ಕೆಲಸ ಆಗಬೇಕಲ್ಲ. 100 ಎಕರೆಗೂ ಚಿಲ್ಲರೆ ಮಂಜೂರು ಮಾಡಿಸಿದ್ದಾರೆ. ಯಾರಿಗೆ? ಅವ್ರಿಗೆ ಬೇಕಾದಂಥವ್ರಿಗೆ, ಯಾರಿಗೋ ಕ್ಲೋಸ್ ಇರ್ತಾರಂತ ಅವ್ರ ಫ್ಯಾಮ್ಲಿಗಳಿಗೆ ಅವ್ರಿಗೆ ಅದನ್ನು ಮಂಜೂರು ಮಾಡಿಸಿ ಇವತ್ತು ಅವ್ರ ಮೇಲೆ ಕಂಟೆಂಟು ಮಾಲೂರು ತಾಲೂಕಲ್ಲಿ FIR ಆಗಿ ತಹಸೀಲ್ದಾರ್ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಆ ತೊಗೊಂಡಿರೋಂಥ ಬಡವ್ರು ಕೊಡಬೇಕಾಗಿರೋ ಜಾಗನ ಅವ್ರ ಸ್ವಂತದವ್ರು ಕೊಟ್ಕೊಂಡಿರೋದ್ರಿಂದ ಇವತ್ತು ಸರ್ಕಾರ ಮತ್ತೆ ರಿಟರ್ನ್ ವಾಪಸ್ ಕೂಡ ತೊಗೊಂಡಿದೆ. ಅದೇ ಕೆಲಸ ಜಿನಿಯಾರಿಟಿ ಯಾರೆಲ್ಲ ಪ್ರಿಫರೆನ್ಸ್ ಮೊದಲಿಂದ ಹಾಕಿ ಅಜ್ಜಿಗಳು ಹಾಕ್ಕೊಂಡಿದ್ರು ಅಂಥವ್ರು ಕೊಡ್ಸೋ ಅಂಥ ಕೆಲಸ ಮಾಡ್ಬೋದಿತ್ತಲ್ಲ. ಆ ಕೆಲಸ ಕೊಟ್ಟಿದ್ರೆ ಇವತ್ತು ಅದು ತಿಳ್ಕೊಬೋದೈತಲ್ಲ. ಕೊಡಲಿ, ಇವತ್ತು ಎಷ್ಟು ಜನಕ್ಕೆ ನೀವು ಜಮೀನು ಮಂಜೂರು ಮಾಡಿಸಿ ಕೊಟ್ಟಿದ್ದೀರಾ 5 ವರ್ಷದಲ್ಲಿ, ಕೊಡಲಿ ವರದಿ. ಹಾಗಿದ್ರೆ ಇದನ್ನ ಚುನಾವಣೆ ಸಮಯದಲ್ಲಿ ಮಾಡುವಂಥ ಆಮಿಷ, ಗಿಮಿಕ್ ಅಂತ ಕರಿತೀವಿ? ಖಂಡಿತವಾಗಿ ಮೇಡಮ್. ಇವಾಗ ಸೇವೆ ಮಾಡೋದಕ್ಕೆ 5 ವರ್ಷ ಸಾಕು ಸಮಯ. ಪಕ್ಷದಿಂದ ನಾವು ಸಂಘಟನೆ ಮಾಡಬೇಕು, ರಾಜಕೀಯ ಮಾಡಬೇಕು. ರಾಜಕೀಯ ಜನ ನಮಗೆ ಅಧಿಕಾರ ಕೊಟ್ಟವಾಗ 5 ವರ್ಷದಲ್ಲಿ ಅಟ್ಲೀಸ್ಟ್ ನಾವು ಜನರಿಗೆ ಮುಟ್ಟಬೇಕಲ್ವಾ? ಯಾವ ಸರ್ಕಾರ ಇರಲಿ, ಯಾವ ಸರ್ಕಾರ ಇರಲಿ. ಇವತ್ತು ನಮ್ಮ ಮನೆಯವರು BBMP ಸದಸ್ಯರಾಗಿದ್ದರು. 4 ವರ್ಷ ನಮ್ಮ ಸರ್ಕಾರನೇ ಇರಲಿಲ್ಲ. 4 ವರ್ಷ ಸರ್ಕಾರ ಇಲ್ಲಾಂದ್ರೂ 100 ಕೋಟಿ ಮೇಲೆ ತಂದಿದ್ದು ಅಭಿವೃದ್ಧಿ ಮಾಡಿದ್ದೀವಿ ವಾರ್ಡಲ್ಲಿ. ಹೆಂಗೆ ಸಾಧ್ಯ ಆಗುತ್ತೆ? ನಮ್ಮ ಕಷ್ಟ, ನಮ್ಮ ನೋವು, ನಮ್ಮ ಮಾಲೂರು ತಾಲೂಕಿಗೆ ಏನಾಗಬೇಕು? ಹೋಗಿ ಭಿಕ್ಷೆ ಬೆಳಬೇಕು ನಾವು.
ಭಿಕ್ಷೆ ಬೇಡಿ ತೊಗೊಂಬರ್ಬೇಕು, ಏನು ಕೊಡಲ್ಲ ಅಂತಾರ? ಜನರಿಗೋಸ್ಕರ ಬೇಡೋದು ಅದು ಭಿಕ್ಷೆ ಆಗಿರಲ್ಲ. ಜನರಿಗೋಸ್ಕರ ಕೇಳಬೇಕಲ್ಲ ಹೋಗಿ. ನಾವು ಕೇಳಿದ್ರೆ ಬೇರೆ ಒಂದು ಲೆಟ್ರ್ ಕೊಟ್ಬಿಟ್ಟು ನಮ್ಮ ತಾಲೂಕು ದುಡ್ಡು ಕೊಡಿ ಕೊಟ್ಟಿಲ್ಲ ಅಂದರೆ ನಿಮ್ಮ ಜನರನ್ನ ಕರ್ಕೊಂಡೋಗಿ ಹೋರಾಟ ಮಾಡಿ. ಯಾಕೆ ಕೊಡಲ್ಲ? ಯಾವ ಸರ್ಕಾರ ಆದರೂ ಇರಲಿ, ನಮ್ಮ ತಾಲೂಕಿಗೆ ಸ್ಪಂದನೆ ಮಾಡಿಲ್ಲ ಅಂದರೆ ನಾವು ಕಟ್ತಾರಂಥ ಟ್ಯಾಕ್ಸು, ನಾವು ಕಟ್ತಾರಂಥ ಇದು ಸರ್ಕಾರಕ್ಕೆ ತಾನೇ ಹೋಗುತ್ತೆ. ನಮ್ಮ ಪಾಲು ನಾವು ಕೇಳಬೇಕಲ್ಲ ತಾಲೂಕಿಗೆ. ಆ ತಾಲೂಕಿಗೆ ಕೇಳೋಂಥ ಕೆಲಸ ಆಗಬೇಕಲ್ಲ. ಕೊಡ್ರಿ ನಮ್ಮ ಭಾಗ ಅಂತ ಹೇಳ್ಬಿಟ್ಟು ಕೇಳಬೇಕಲ್ಲ. ಕೇಳಲೇ ಇಲ್ಲ ಅಂದರೆ ಏನು ಪ್ರಯೋಜನ ಏನು? ಖಂಡಿತವಾಗ್ಲೂ ಸರ್. ಒಂದು ಕಡೆ ಈಗ ನಿಮ್ಮ ಪ್ರತಿಸ್ಪರ್ಧಿಯಾಗಿ ಮಂಜುನಾಥ್ ಗೌಡರು ಕೂಡ ಬಂದಿದ್ದಾರೆ. ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಘರ್ಷಣೆ ಕೂಡ ಆಗುತ್ತೆ. ಯಾಕೆ, ಏನಾಗ್ತಾ ಇದೆ ಅನ್ನುವಂಥದ್ದು ಕೆಲವೊಂದಿಷ್ಟು ಗೊಂದಲ ಬರ್ತಿದೆ. ಇದು ಹೈಕಮಾಂಡ್ ಗಮನಿಸ್ತಾ ಇದೆಯಾ ಇಲ್ವಾ? ಪ್ರತಿಯೊಂದು ಕೂಡ ಹೈಕಮಾಂಡ್ ಗಮನಿಸ್ತಾ ಇರುತ್ತೆ ಮೇಡಮ್. ಏನೇ ಆದರೆ ಕೂಡ ಪ್ರತಿಯೊಂದು ಗಮನಿಸ್ತಾ ಇದೆ. ನಾವೇನು ಮಾಡ್ತಾಯಿದ್ವಿ, ನಾವೇನು ಒಳ್ಳೆ ಕೆಲಸ ಮಾಡ್ತಾಯಿದ್ವಿ, ನಮ್ಮ ಕಡೆಯಿಂದ ಏನು ತೊಂದರೆಗಳಾಗ್ತಾ ಇದೆ, ಪ್ರತಿಯೊಂದು ಹೈಕಮಾಂಡ್ ಗಮನಿಸ್ತಾ ಇರುತ್ತೆ. ನಮ್ಮದೊಂದು ಪಕ್ಷ ಶಿಸ್ತಿನ ಪಕ್ಷ. ಇಲ್ಲಿ ಏನೇ ಆದರೂ ಕೂಡ ಪಕ್ಷ ಗಮನಿಸ್ತಾ ಇರುತ್ತೆ. ಯಾರಿಗೆ ಎಲ್ಲಿ ಕಿವಿ ಹಿಂಡಬೇಕೋ ಆ ಕೆಲಸ ಕೂಡ ಮಾಡ್ತಾರೆ. ಹಾಗಾಗಿ ನಾವು ಏನು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ಹಾಗಾಗಿ ಈ ಗೊಂದಲಗಳೆಲ್ಲ ಸಹಜವಾಗಿ ಹೊಸ್ದಾಗಿ ಬಂದು ಜೊತೆಯಲ್ಲಿ ಸೇರ್ಕೊಂಡವಾಗ ಗೊಂದಲಗಳಿದ್ದೇ ಇರುತ್ತೆ. ಯಾಕಂದ್ರೆ ನಾವು ಗೆಲ್ಲಬೇಕು, ನೀವು ಗೆಲ್ಲಬೇಕನ್ನೋ ಒಂದು ಸಹಜವಾಗಿ ನಮ್ಮ ಫಾಲೋವರ್ಸು ಎಲ್ಲ ಇರೋದ್ರಿಂದ ಅಂಥ ಸಣ್ಣ ಪುಟ್ಟ ಗೊಂದಲಗಳು ಬರುತ್ತೆ ಮೇಡಮ್. ಇದಕ್ಕೆಲ್ಲ ತಡೆಯಲ್ಲ. 4 ವರ್ಷದಿಂದ ಕೂಡ ಸಾಕಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ಮಂಜುನಾಥ್ ಗೌಡರು ಬಂದ ತಕ್ಷಣ ಎಲ್ಲೋ ಒಂದು ಕಡೆ ಅವರೇ ಹೆಚ್ಚಾಗ್ಬಿಟ್ರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಏನು ಹೇಳ್ತೀರಾ? ಇಲ್ಲ, ಮಾಲೂರು ತಾಲೂಕಲ್ಲಿ ಇವಾಗ ಯಾವುದೇ ಒಂದು ಗ್ರಾಮಗಳಿಗೆ ಹೋದ್ರೂ ಟಿಕೆಟ್ ಆಯ್ತಾ ಅಂತ ನಮ್ಮ ಮುನ್ನೇ ಪ್ರಶ್ನೆ ಮಾಡ್ತಾಯಿದ್ರು. ಅಯ್ಯೋ ಪಾಪ 4 ವರ್ಷದಿಂದ ನೀವು ಕೆಲಸ ಮಾಡ್ತಾಯಿದ್ದೀರಾ, ನಿಮ್ಗೆ ಸಿಗಬೇಕು, ಏನಾಗುತ್ತೆ ಅಂತ ಹೇಳ್ಬಿಟ್ಟು ಜನ ಇವತ್ತು ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಮಾತಾಡ್ತಾರೆ. ಆದರೆ ನಾವು ಮಾಡಿರೋಂಥ 4 ವರ್ಷದ ಸೇವೆ ಯಾವ ಗ್ರಾಮಗಳಿಗೆ ಹೋದ್ರೂ ನಮ್ಮನ್ನು ಗುರ್ಸ್ತಾರೆ. ಇಂಥದ್ದು ನಮ್ಮ ಕೋವಿಡ್ ಟೈಮಲ್ಲಿ ನಮ್ಗೆ ಇಂಥ ಸಹಾಯ ಮಾಡಿದ್ರಿ, ನೀವು ಆಸ್ಪತ್ರೆಗೆ ಬೆಡ್ ಕೊಡಿಸಿದ್ರಿ, ನಮ್ಗೆ ಇಂಜೆಕ್ಷನ್ ಕೊಡಿಸಿದ್ರಿ, ನಮ್ಮ ಮನೆಗೆ ಮೆಡಿಸಿನ್ ಕಿಟ್ ಕಳಿಸ್ಕೊಟ್ರಿ, ನೀವು ನಮ್ಮೂರಲ್ಲಿ ಲಾಕ್ಡೌನ್ ಇದ್ದಾಗ, ಸೀಲ್ಡೌನ್ ಇದ್ದಾಗ ನಮ್ಮ ಗ್ರಾಮಕ್ಕೆ ರೇಷನ್ ಕಿಟ್ಗಳು ಕೊಟ್ರಿ, ಮಾಸ್ಕ್ಗಳು ಕೊಟ್ರಿ ನಮ್ಮ ಮನೆಗಳಿಗೆ. ಅದು ಎಲ್ಲೋ ನಮಗೆ ನಾವು ಮಾಡಿರೋಂಥ ಸೇವೆ ನಮ್ಗೆ ಆ ಗುಡ್ಸಂಥದ್ದು ಆಗ್ತಾ ಇದೆಯಲ್ಲಪ್ಪ ಅನ್ನೋದು ಒಂದು ಖುಷಿ ಮೇಡಮ್ ನಮಗೆ. ಆದರೂ ಮಂಜುನಾಥ್ ಗೌಡ್ರನ್ನ ಕಂಡ್ರೆ ಎಲ್ಲೋ ಒಂದು ಕಡೆ ಉಡಿ ವಿಜಯ್ ಕುಮಾರ್ ಅವ್ರಿಗೆ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ, ಅಂಥದ್ದೆಲ್ಲ ಏನಿಲ್ಲ, ಆಗಲ್ಲ ಅನ್ನೋದು ಪ್ರಶ್ನೆ ಇಲ್ಲ. ಅವರು ನಾವೆಲ್ಲ ಅಣ್ಣ ತಮ್ಮಂದರೆ. ಆ ಒಂದು ರಾಜಕೀಯ ಅಂದಮೇಲೆ ನನಗೆ ಸಿಗ್ಬೇಕನ್ನೋ ನನ್ನ ಆಸೆ ಇರುತ್ತೆ, ಅವ್ರಿಗೆ ಸಿಗ್ಬೇಕನ್ನೋ ಅವ್ರ ಆಸೆ ಇರುತ್ತೆ. ನಮ್ಮಿಬ್ಬರು ಫೈಟು ಪಡ್ಕೊಳ್ಳೋವರೆಗೂ ಇರಬೇಕಲ್ಲ. ಪಡ್ಕೊಂಡ್ಮೇಲೆ ಅವರಿಬ್ಬರು ಒಂದಾಗಿ ಕೆಲಸ ಮಾಡ್ತೀವಿ, ಅದರಲ್ಲೇನೂ ಇರಲ್ಲ. ಆ ಪಡ್ಕೊಳ್ಳೋವರೆಗೂ ನಮ್ಮ ಒಂದು ಪ್ರತಿಫಲ ನಮ್ಮನ್ನು ನಂಬ್ಕೊಂಡ್ರಿಗೋಸ್ಕರ ನಾವು ನಮ್ಮ ಒಂದು ಹೋರಾಟಗಳಿದ್ದೇ ಇರುತ್ತೆ. ಆ ಉದ್ದೇಶ ಬಿಟ್ಟರೆ ಬೇರೆ ನಮಗೂ ಅವ್ರಿಗೂ ವೈಯಕ್ತಿಕವಾಗಿ ಅವೆಲ್ಲ ಏನಿಲ್ಲ ಮೇಡಮ್. ಉಡಿ ವಿಜಯ್ ಕುಮಾರ್ ಅವರನ್ನ ವಾಟರ್ ಮ್ಯಾನ್ ಗಿರಾಕಿ ಅಂತ ಕರೀತಾರೆ ಸರ್. ಯಾಕೆ ಕರೀತಾರೆ? ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಲ್ಲ ನಮ್ಮ ವೀಕ್ಷಕರಿಗೂ? ನಮ್ಮ ಮಾಲೂರು ತಾಲೂಕಲ್ಲಿ ಸುಮಾರು 65,000 ಮನೆಗಳಿಗೂ ಒಂದು ಮಿನರಲ್ ವಾಟರ್ ಕೊಡಬೇಕಂತೇಳಿ ಪ್ರತಿಯೊಂದು ಮನೆಗೂ ಕೂಡ ಡ್ರಿಂಕಿಂಗ್ ವಾಟರ್ ಕೊಡ್ತಾಯಿದ್ವಿ. ಆ ಒಂದು ಕ್ಯಾನ್ ಕೊಡ್ತಾ ಇರೋದ್ರಿಂದ ಈ ಥರ ಕರೆಯೋದಕ್ಕೆ ಕರಿತಾ ಇದ್ದಾರೆ. ನಮ್ಮ ಉದ್ದೇಶ ಏನಂತಂದರೆ, ನನ್ನ ಒಂದು ಮೂಲ ಬಿಸ್ನೆಸ್ ಮೊದಲು ಪ್ರಾರಂಭ ಮಾಡಿದ್ದು ನಾನು ಒಂದು ಡ್ರಿಂಕಿಂಗ್ ವಾಟರ್ ಫ್ಯಾಕ್ಟ್ರಿ. ಆ ಒಂದು ಡ್ರಿಂಕಿಂಗ್ ವಾಟರ್ ಬೆಂಗಳೂರಿಗೆ ಮೊದಲನೇದು ಮಿನರಲ್ ವಾಟರ್ ಫ್ಯಾಕ್ಟ್ರಿ, ಮಿನರಲ್ ವಾಟರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ನಾನೇ. ಆ ಒಂದು ಬಿಸ್ನೆಸ್ಸು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಮಾಲೂರು ತಾಲೂಕಲ್ಲಿ ಪ್ರತಿಯೊಬ್ಬರಿಗೂ ಮನೆಗಳಿಗೆ ನೀರು ಕೊಡೋಂಥ ಕೆಲಸ ಮಾಡ್ತಾಯಿದ್ದೆ. ಕೋವಿಡ್ ಬಂದಾಗ ಸುಮಾರು ನಾನು ಒಂದು 7-8 ವರ್ಷ ಆಗೋಯ್ತು ಫ್ಯಾಕ್ಟ್ರಿ ನಿಲ್ಲಿಸಿ, ಯೂಸ್ ಮಾಡ್ತಾಯಿಲ್ಲ. ಅಟ್ಲೀಸ್ಟು ಫ್ಯಾಕ್ಟ್ರಿ ನಮ್ಮದೇ ಸ್ವಂತ ಫ್ಯಾಕ್ಟ್ರಿ ಇರೋದ್ರಿಂದ ಜನರಿಗೆ ಆ ಒಂದು ಬಿಸ್ನೆಸ್ ಬಿಡಬಾರ್ದು, ಯಾವ ಸೇವೆ ರೂಪದಲ್ಲಾದರೂ ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ಡ್ರಿಂಕಿಂಗ್ ವಾಟರ್ ಪ್ರತಿಯೊಬ್ಬರ ಮನೆಗೂ ಕೂಡ ಮಾಲೂರು ತಾಲೂಕಲ್ಲಿ ಕೊಡ್ತಾಯಿದ್ವಿ. ಮೊದಲನೇ ಉದ್ದೇಶ ಏನಿತ್ತಂದರೆ, ಪ್ರತಿ ಮನೆಗೂ ಕೂಡ ವಾರಕ್ಕೆ 25 ಲೀಟ್ರ್ ನೀರು ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಮೊದಲನೇ ಹಂತದಲ್ಲಿ ಆ ಥರ ಪ್ಲ್ಯಾನ್ ಮಾಡಿದ್ರಿ. ಆದರೆ ನಮ್ಮ ಮಾಲೂರು ತಾಲೂಕಲ್ಲಿರೋಂಥ ರಸ್ತೆಗಳ ಪರಿಸ್ಥಿತಿ ನೋಡಿ ಭಯ ಆಗೋಯ್ತು ನನಗೆ. ಯಾವೊಂದು ಗ್ರಾಮಗಳಿಗೆ ಹೋದ್ರೂ ಫ್ಯಾಕ್ಟ್ರಿಗೆ ಹೋಗಿ ಗಾಡಿ ಬರೋಕ್ಕೆ 3 ಅವರ್ ಬೇಕು. ಆದರೆ ಜನರಿಗೆ ನಾನು ಹೆಂಗೆ ತಲುಪಿಸೋದು ಅಂತ ನಿಜಕ್ಕೂ ಕನ್ಫ್ಯೂಷನ್ ಆಗೋಯ್ತು. ಮೊದಲಿಗೆ ನಾವು ಅಂದ್ಕೊಂಡಿದ್ದು ಮಾಲೂರು ತಾಲೂಕಲ್ಲಿ ಎಲ್ಲ ಕಡೆಗೂ ಪಾಯಿಂಟ್ಸ್ ಮಾಡೋಣ, ಪ್ರತಿಯೊಂದು ಜಿಲ್ಲಾ ಪಂಚಾಯತಿ, ಪ್ರತಿಯೊಂದು ಪಂಚಾಯತಿಗಳು ಕೂಡ ಒಂದು ಕಚೇರಿ ಓಪನ್ ಮಾಡಿ ಅಲ್ಲಲ್ಲಿ ಪಾಯಿಂಟ್ಸ್ ಇಟ್ಟು ಪ್ರತಿಯೊಬ್ಬರಿಗೂ ತಲುಪಿಸೋಂಥ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದು. ಯಾವಾಗ ಈ ರಸ್ತೆಗಳ ಸಮಸ್ಯೆಗಳು ಇವೆಲ್ಲ ನೋಡಿ ನಮಗೆ ಒಂಥರ ಭಯ ಆಗೋಯ್ತು. ಹೆಂಗಪ್ಪ ಈ ರಸ್ತೆಗಳಲ್ಲಿ ಸರ್ವಿಸ್ ಕೊಡೋದು, ತುಂಬ ಕಷ್ಟ ಆಗುತ್ತೆ ಅಂತೇಳಿ ಅದನ್ನ ನಿಲ್ಲಿಸಿ ಈಗ ಪ್ರತಿಯೊಂದು ಮನೆಗೂ ಒಂದು ಸರಿ ತಲುಪಿಸ್ಬಿಡೋಣ. ಯಾವ ಊರುಗಳಲ್ಲಿ ಮಿನರಲ್ ವಾಟರ್ ಪ್ಲ್ಯಾಂಟು, ಕುಡಿಯೋ ನೀರಿನ ಪ್ಲ್ಯಾಂಟ್ಗಳಿಲ್ವೋ, ನಾವು ಗೆದ್ದು ಬಂದಿದ್ದ ತಕ್ಷಣ ಮೊದಲನೇ ಹಂತದಲ್ಲಿ ಈ ಒಂದು ಮಿನರಲ್ ವಾಟರ್ ಪ್ಲ್ಯಾಂಟ್ಗಳು ಹಾಕ್ಸ್ಬೇಕು ಅಂತೇಳ್ಬಿಟ್ಟು ನನ್ನ ಒಂದು ಕನಸು. ಹಾಗಾಗಿ ಈ ಒಂದು ಕಾರ್ಯ ಮಾಲೂರು ತಾಲೂಕಲ್ಲಿ ಪ್ರತಿ ಮನೆಗೂ ಕೂಡ ಮುಟ್ಸೋಂಥ ಕೆಲಸ ಮಾಡ್ತಾಯಿದ್ವಿ ಈಗಾಗಲೇ. ಸೂಪರ್ ಸರ್. ಮಾದೇವಪುರ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟು ಯಾಕೆ ಮಾಲೂರಿಗೆ ಬಂದರು ಅನ್ನೋದಕ್ಕೆ ಮೊದಲೇ ಆನ್ಸರ್ ಕೊಟ್ಟು ನನ್ನ ತಾಯಿ ಊರು ಅಂತ. ಅದನ್ನು ಹೊರತುಪಡಿಸಿ ಯಾಕೆ ನೀವು ಮಾಲೂರು ಕ್ಷೇತ್ರವನ್ನೇ ತಗೋಬೇಕು ಅಂತ ನಿಮ್ಗೆ ಅನ್ನಿಸ್ತು ಸರ್? ನನಗೆ ನೋಡಿ, ಮಾಲೂರು ತಾಲೂಕು ಬಂದು ಮಾದೇವಪುರಕ್ಕೂ ಇದಕ್ಕೆ ಸಂಬಂಧ ಇರೋಂಥದ್ದು. ನಮ್ಮ ಒಂದು ಸಂಬಂಧ
ಹಲವಾರು ವರ್ಷಗಳಿಂದ ಸಂಬಂಧ ಇದೆ ನಮಗಿಲ್ಲಿ ಮಾಲೂರು ತಾಲೂಕು ಸುಮಾರು 20 ವರ್ಷದಿಂದ ನಮ್ಮ ಸಂಬಂಧಗಳಿದೆ. ಹಾಗಾಗಿ ನಾವು ಏನೇ ಒಂದು ಕಾರ್ಯಕ್ರಮಗಳಾಗಲಿ, ಏನೇ ಒಂದು ಫಂಕ್ಷನ್ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಏನಾದರೂ ಕೂಡ ಮಾಲೂರು ತಾಲೂಕು ಕಡೆನೇ ನಾವು ಯಾವುದು ಪ್ರತಿಯೊಂದಕ್ಕೂ ಕಾರ್ಯಕ್ರಮಗಳು ಎಲ್ಲದಕ್ಕೂ ಬರೋದು. ಹಾಗಾಗಿ ಈ ಒಂದು ತಾಲೂಕಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು. ಸೇವೆ ಮಾಡೋಕ್ಕೆ ಯಾವ ತಾಲೂಕಾದರೂ ಏನು, ಈಗ ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಬರ್ತಾಯಿದ್ದಾರೆ, ಅವ್ರು ಯಾಕೆ ಅಲ್ಲಿ ಬಿಟ್ಟು ಇಲ್ಲಿ ಬರ್ತಾಯಿದ್ದಾರೆ? ಎಲ್ಲಿ ಬೇಕಾ ಸೇವೆ ಮಾಡ್ಬೋದಲ್ಲ, ಎಲ್ಲಿ ಬೇಕಾ ಕೆಲಸ ಮಾಡ್ಬೋದಲ್ಲ, ಎಲ್ಲಿ ಬೇಕಾ ಚುನಾವಣೆಯಲ್ಲಿ ನಿಂತ್ಕೊಬೋದಲ್ಲ. ಜನರು ಒಪ್ಕೊಳ್ಳೋದು ಮುಖ್ಯ ಆಗಿರುತ್ತಲ್ಲ. ಖಂಡಿತವಾಗಿ ಮೇಡಮ್, ಈಗ ಮಾಲೂರು ತಾಲೂಕಲ್ಲಿ ಜನರು ಸೇವೆ ಯಾರು ಮಾಡ್ತಾರೆ, ನಮ್ಮ ಕಷ್ಟ ಸುಖಕ್ಕೆ ಯಾರು ಆಗ್ತಾರೆ ಅನ್ನೋದು ನೋಡ್ತಾರೆ ಹೊತ್ತು. ಈಗ ಮಾಲೂರು ತಾಲೂಕಲ್ಲೇ ಒಬ್ಬರು ನಿಂತು ಗೆದ್ದಿದ್ದಾರೆ. ತಾಲೂಕಿಗೆ ಏನು ಮಾಡಿದರೆ ನಿಮ್ಮ ಕೊಡುಗೆ ಏನು? ಇವತ್ತು ಸ್ಥಳೀಯವಾಗಿರುವಂಥವ್ರಿಗೆ ಓಟ್ ಹಾಕಿ ಸ್ಥಳೀಯವಾಗಿರುವಂಥವ್ರಿಗೆ ಗೆಲ್ಸ್ಕೊಳ್ಳಿ, ನಾನು ಅಭಿವೃದ್ಧಿ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಮಾಲೂರು ತಾಲೂಕಲ್ಲಿ ನೀವು ಹುಟ್ಟಿದವಾಗಿಂದ ನೋಡಿದ್ದೀರ ಮಾಲೂರು ತಾಲೂಕು ಹೇಗಿದೆ ಅಂತ. ಯಾಕೆ ನೀವು ಅಭಿವೃದ್ಧಿ ಮಾಡ್ತಾಯಿಲ್ಲ? ಯಾಕೆ ನಮ್ಮ ಒಂದು ತಾಲೂಕು ನಿಮಗೆ ಇಷ್ಟೊತ್ತಿಗೆ ಅಭಿವೃದ್ಧಿ ಮಾಡಬೇಕಾಯ್ತಲ್ಲ, ಯಾಕೆ ನೀವು ಮಾಡೋಕ್ಕೆ ಹೋಗಿಲ್ಲ ಅಲ್ವಾ? ಆ ಒಂದು ಕನಸಿರೋಂಥವ್ರು ನೀವು ಮಾಡಿಲ್ಲ, ನಾವು ಮಾಡಿ ತೋರಿಸ್ತೀವಿ. ಆ ಒಂದು ಕನಸಿರೋಂಥವ್ರು ನಾನು ಮಾಡಬೇಕನ್ನೋ ಉದ್ದೇಶದಲ್ಲಿ ಮಾಡ್ತಾಯಿದ್ದೀವಿ. ರಾಜಕೀಯಕ್ಕೆ ಬರಬೇಕು, ರಾಜಕೀಯದಿಂದನೇ ಮಾಡಬೇಕು ಅನ್ನೋಂಗಿದ್ರೆ 6 ತಿಂಗಳಿರೋವಾಗ ಎಲೆಕ್ಷನ್ ಮಾಡೋಕ್ಕೆ ಬರ್ಬೋದಾಗಿತ್ತು. ಯಾಕೆ ಮಾಡಬೇಕಾಗಿತ್ತು? 4 ವರ್ಷದಿಂದ ಸೇವೆ. ಇವತ್ತು ಎಷ್ಟೋ ಜನ ಕೋವಿಡ್ ಟೈಮಲ್ಲಿ ಮನೆಯಿಂದ ಆಚೆ ಬಂದಿಲ್ಲ. ಆದರೆ ನಾವು ಬದುಕ್ತೀವೋ ಇಲ್ವೋ ಗೊತ್ತಿಲ್ಲ ನಮಗೆ. ಜನರು ಸೇವೆ ಮಾಡಬೇಕು, ನಮಗೆ ಒಂದು ಈ ಒಂದು ಅವಕಾಶ ನಾವು ಬಳಸ್ಕೊಬೇಕು. ಜನರ ಕಷ್ಟ ಸುಖಕ್ಕೆ ನಾವು ಆಗಬೇಕು ಅಂತೇಳಿ ಪ್ರತಿನಿತ್ಯ ಒಂದು ದಿವಸ ಕೂಡ ಮನೆಯಲ್ಲಿರಲಿಲ್ಲ. ನಾನು 45 ದಿವಸ ಏನು ಲಾಕ್ಡೌನ್ ಇತ್ತೋ ಪ್ರತಿ ದಿವಸ 2 ದಿವಸ ಮನೆಯಲ್ಲಿದ್ದಿದ್ದು ನಾನು. ಅದು ಬಿಟ್ಟು ಪ್ರತಿ ದಿವಸ ಕೂಡ ಮನೆಗಳ ಆಚೆ ಇದ್ದು ಜನರ ಕಷ್ಟ ಸುಖ ಜೊತೆಯಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಸ್ಯಾನಿಟೈಸ್ ಮಾಡಿಸೋಂಥದ್ದಾಗಿರ್ಬೋದು, ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಕೂಡ ಕೈ ಜೋಡಿಸೋದಾಗಿರ್ಬೋದು. ಮೊದಲನೇ ಹಂತದಲ್ಲಿ ಪ್ರತಿ ದಿವಸ ಮಾಲೂರು ತಾಲೂಕಲ್ಲಿ ದಿನಕ್ಕೆ 3,500 ಪ್ಯಾಕೆಟ್ ಊಟದ ಪ್ಯಾಕೆಟ್ ಕಲಿಸ್ಕೊಟ್ಟು ಎಲ್ಲಿ ಅವಶ್ಯಕತೆ ಇದೆಯೋ ನಮ್ಮ ಕಾರ್ಯಕರ್ತರ ಮುಖಾಂತರ ಕಲಿಸ್ಕೊಡೋಂಥ ಕೆಲಸ ಮಾಡ್ತಾಯಿದೆ. ಕೋಲಾರಲ್ಲಿ ಬೆಳೆದಿರೋಂಥ ತರಕಾರಿ ಎತ್ಕೊಂಡೋಗಿ ರಸ್ತೆಗಳಲ್ಲಿ ಬಿಸಾಕ್ತಾಯಿದ್ರು. ರೈತರು ಬೆಳೆದಿರೋದು ಮಾರಾಟಕ್ಕೆ ಅವಕಾಶ ಇರಲಿಲ್ಲ, ಜನರು ತೊಗೊಳೋದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಅಂಥ ಒಂದು ಸಮಯದಲ್ಲಿ 85,000 kg ತರಕಾರಿ, ಕೋಲಾರಲ್ಲಿ ಬೆಳೆದಿರೋಂಥ ತರಕಾರಿ ತೊಗೊಂಡೋಗಿ ನಮ್ಮ ದೊಡ್ಡನಕುಂದಿ ವಾರ್ಡಲ್ಲಿ ಪ್ರತಿ ಮನೆಗೂ ಕೂಡ 5 kg ತರಕಾರಿ ಪ್ರತಿಯೊಂದು ಮನೆಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಅವಕಾಶ ಕೊಟ್ಟಿರೋದಕ್ಕೆ ನಾವು ಅದನ್ನು ಜನರ ಜೊತೆ ನಿಂತ್ಕೊಬೇಕು ಕಷ್ಟ ಸುಖಕ್ಕೆ ಅಂತೇಳಿ ಪ್ರತಿ ಮನೆಗೂ 5 kg ತರಕಾರಿ ಕೊಡೋಂಥ ಕೆಲಸ ಮಾಡಿದ್ರಿ. ಅದೊಂದೇ ಅಲ್ಲ, ರೇಷನ್ ಕಿಟ್ಟು ಸುಮಾರು ಒಂದು 20-25,000 ರೇಷನ್ ಕಿಟ್ಗಳು ಕೊಟ್ಟಿದ್ದೀವಿ. ಹಲವಾರು ಕಾರ್ಯಕ್ರಮಗಳು ಕೈ ಜೋಡಿಸಿ 2.5 ಲಕ್ಷ ಮಾಲೂರು ತಾಲೂಕಲ್ಲಿ 2.5 ಲಕ್ಷಕ್ಕಿಂತ ಹೆಚ್ಚು ಮಾಸ್ಕ್ಗಳು ಕೊಟ್ಟಿದ್ದೀವಿ. ಆಶಾ ಕಾರ್ಯಕರ್ತರು ದೇವರ ರೂಪದಲ್ಲಿ ನಾವು ಇವತ್ತು ಯಾರನ್ನಾದ್ರೂ ಕಾಣಬೇಕಾದ್ರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ಸು, ಈ ವಾಟರ್ ಮ್ಯಾನ್ಗಳು, ಈ 3 ಜನ ಪ್ರತಿ ಒಂದು ಮನೆಗಳ ಹತ್ರ ಹೋಗಿ ಕಷ್ಟ ಸುಖ ಕೇಳಿ. ಯಾವ ರಾಜಕೀಯ ನಾಯಕರು ಹೋಗಿ ನಿಮ್ಮ ಕೋವಿಡ್ ಪೇಷಂಟ್ಗಳು ಹೋಗಿ ಹೆಂಗಿದ್ದೀರ ಏನಂತ ಯಾರು ಕೇಳ್ತಾ ಇರಲಿಲ್ಲ. ಆದರೆ ಆಶಾ ಕಾರ್ಯಕರ್ತರು ಪ್ರತಿಯೊಬ್ಬರನ್ನು ಹೋಗಿ ತಮ್ಮ ಒಂದು ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಂಡು ಅವ್ರ ಹತ್ರ ತಿಳ್ಕೊಂಡು ಹೆಂಗಿದೆ ಕಂಡೀಷನ್ ಏನಂತ ತಿಳ್ಕೊಂಡು ಅವ್ರಿಗೇನು ಅವಶ್ಯಕತೆ ಇದೆ, ಮೆಡಿಸಿನ್ ಕಿಟ್ ಬೇಕಾ, ಊಟದ ವ್ಯವಸ್ಥೆ ಏನಾದರೂ ಆಗಬೇಕಾ, ಅವ್ರಿಗೆ ರೇಷನ್ ಕಿಟ್ ಏನಾದರೂ ಬೇಕಾ, ಅವ್ರ ಹತ್ರ ನಾವು ಮಾಹಿತಿ ತೊಗೊಂಡು ಅವ್ರಿಗೆ ಕಲಿಸ್ಕೊಡೋಂಥ ಕೆಲಸ ಮಾಡ್ತಾಯಿದ್ರಿ. ಈ ಥರ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀವಿ. ವಾಟರ್ ಮ್ಯಾನ್ಗಳು ಅಷ್ಟೇ, ಒಂದು ದಿವಸ ಕೂಡ ಕೋವಿಡ್ ಇದೆ ಅಂತ ಮನೆಯಲ್ಲಿರಲಿಲ್ಲ. ಪ್ರತಿ ದಿವಸ ಕೂಡ ನೀರು ಬಿಡಲೇಬೇಕು. ನೀರು ಬಿಟ್ಟಿಲ್ಲ ನಮ್ಮ ಪ್ರತಿ ದಿವಸದ ಸ್ನಾನ ಮಾಡೋಕ್ಕೂ ಇರಲ್ಲ, ಕುಡಿಯೋ ನೀರು ಕೂಡ ಸಿಗಲ್ಲ ನಮಗೆ. ಆದರೆ ಅವರು ಕೂಡ ಕೋವಿಡ್ ಟೈಮಲ್ಲಿ ಮನೆಯಲ್ಲಿರಲಿಲ್ಲ. ಪ್ರತಿಯೊಬ್ಬರು ಆಚೆ ಕೆಲಸ ಮಾಡಿದ್ರು. ಯಾವ ರಾಜಕೀಯದ ವ್ಯಕ್ತಿಗಳು ಬಂದು ಆಚೆ ನಿಮ್ಮ ಕಷ್ಟ ಸುಖ ಕೇಳಿದ್ದಾರೆ? ಯಾರು ಕೇಳಿದ್ದಾರೆ? ಯಾರೂ ಕೇಳಿಲ್ಲ. ಯಾರೋ ಅಪರೂಪದ್ದು ಬಿಟ್ಟರೆ ನಾವು ಬದುಕಿದ್ರೆ ಸಾಕಪ್ಪ, ಆಮೇಲೆ ಎಲೆಕ್ಷನ್ ಮಾಡ್ಬೋದು ನಾವು ಅಂದ್ಕೊಂಡಿದ್ದವರೇ ಹೆಚ್ಚು. ಹಾಗಾಗಿ ನಮ್ಮ ಒಂದು ಸೇವೆ ಮಾಡಬೇಕನ್ನೋ ಒಂದು ಮನೋಭಾವ, ಹಾಗಾಗಿ ಸೇವೆ ಮಾಡ್ತಾಯಿದ್ದೀವಿ ಮೇಡಮ್. ಓಕೆ, ಈ ಬಾರಿ ಟಿಕೆಟ್ ಸಿಗಲೇಬೇಕು ಅಂತ ಕೂಡ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಸರ್? ಟಿಕೆಟ್ ಸಿಗುತ್ತೆ ಅನ್ನುವ ವಿಶ್ವಾಸ? ಖಂಡಿತವಾಗಿ ಮೇಡಮ್. ಇಡೀ ರಾಜ್ಯದಲ್ಲಿ ನಮ್ಮ ಒಂದು ಜನಾಂಗದಲ್ಲಿ ಇದುವರೆಗೂ ಯಾರು MLA ಕೂಡ ಇಲ್ಲ. ನಮ್ಮ ಒಂದು ಅನಿಸಿಕೆ, ರಾಜಕೀಯಕ್ಕೆ ನಾನು ಬಂದಿದ್ದು ಕೂಡ ಏನೂ ಆಗಬೇಕಂತ ನಾನು ಅಂದ್ಕೊಂಡಿರಲಿಲ್ಲ. ಕಾರ್ಪೊರೇಟರ್ ಆಗಿದ್ದೀವಿ, ಎಲ್ಲ ನೋಡಿದ್ದೀವಿ, ಸಾಕು ಅಂತ ಇದ್ದಿದ್ದು. ನಮ್ಮ ಜನಾಂಗದಲ್ಲಿ ಯಾರೂ MLA ಇಲ್ಲ. ಏನಾದರೂ ಈ ಜನಾಂಗಕ್ಕೆ ಏನು ಕಷ್ಟ ಸುಖ ಕೇಳೋರು ಯಾರು? ಏನಾದರೂ ಒಂದು ಆಗಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಯಾರನ್ನೆಲ್ಲ ಕೇಳಿದ್ರಿ, ಯಾರನ್ನು ನಿಂತ್ಕೊಳ್ರಿ ಸಪೋರ್ಟ್ ಮಾಡೋರು ಯಾರೂ ಮುಂದೆ ಬಂದಿಲ್ಲ. ಆ ಉದ್ದೇಶಕ್ಕೋಸ್ಕರ ಆಯಿತು ಅಂತ ನಮ್ಮನ್ನೇ ಮುಂದೆ ನೂಕಿದ್ರು, ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಕೇಳಿದ ತಕ್ಷಣ ಕೊಟ್ಬಿಡಲ್ವಲ್ಲ, ಮೊದಲು ಸೇವೆ ಮಾಡಬೇಕು, ಜನರ ವಿಶ್ವಾಸ ಗೆಲ್ಸ್ಕೊಬೇಕು, ಜನರ ಕಷ್ಟ ಸುಖಕ್ಕಾಗಬೇಕು. ಆ ಉದ್ದೇಶದಲ್ಲಿ ಇವತ್ತು ಮಾಲೂರು ತಾಲೂಕಲ್ಲಿ ಸುಮಾರು 4 ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಸರಿ ನಾವು ಜನರ ಒಂದು ವಿಶ್ವಾಸ ಕೂಡ ಗೆಲ್ಲಿಸಿದ್ದೀವಿ. ಜನರ ಕಷ್ಟ ಸುಖಕ್ಕೂ ಕೂಡ ಜೊತೆಯಲ್ಲಿ ನಿಂತ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ಜನ ಅನ್ನೋದು ವಿಶ್ವಾಸ ಇದೆ. ಅಕಸ್ಮಾತ್ ಎಲ್ಲೋ ಒಂದು ಕಡೆ ಹೂಡಿ ವಿಜಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಮುಂದಿನ ನಡೆ ಏನು ಸರ್? ಭಾರತೀಯ ಜನತಾ ಪಕ್ಷ ಏನು ಹೇಳುತ್ತೋ ಆ ಕೆಲಸ ಮಾಡೋಂಥ ಸಿಪಾಯಿಗಳು ಮೇಡಮ್ ನಾವು. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ, ನಮ್ಮ ಒಂದು
ಕೆಲಸ. ಹಾಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಅಂದ್ರೆ ಪಕ್ಷ ಬಿಟ್ಟು ಹೋಗಲ್ಲ. ಖಂಡಿತ ನಮ್ಮ ಕಾರ್ಯಕರ್ತರಿದ್ದಾರೆ, ಪಕ್ಷದ ಹೈಕಮಾಂಡ್ ಇದೆ, ಅವ್ರ ನಿರ್ಣಯ ನಮ್ಮ ಅಂತಿಮ ನಿರ್ಣಯ. ಹಾಗಾಗಿ ಯಾವುದೇ ಒಂದು ಪಕ್ಷ ಬಿಟ್ಟು ಹೋಗೋಂಥದ್ದಾಗಿರ್ಬೋದು, ನಮ್ಮ ಪಕ್ಷ ಬಿಟ್ಟು ನಾವು ಯಾಕೆ ಹೋಗ್ಬೇಕು? ಹೈಕಮಾಂಡ್ ನೀಡಿದ ಸೂಚನೆಗೆ ತಲೆ ಖಂಡಿತವಾಗಿ ಪಕ್ಷ ನಮ್ಮದು ಮೇಡಮ್. ನಾವು ಕಟ್ಟಿ ಬೆಳೆಸಿರೋಂಥದ್ದು, ನಾವು ಹೋಗ್ತಾರಂಥ ದಾರಿ. ಹಾಗಾಗಿ ನಾವು ಪಕ್ಷ ಬಿಟ್ಟು ಹೋಗೋಂಥದ್ದು ಅವಶ್ಯಕತೆ ನಮಗೇನಿದೆ? ಖಂಡಿತವಾಗ್ಲೂ. ಅಂದ್ರೆ ಇಷ್ಟು ವರ್ಷ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಸರ್, ಎಲ್ಲೋ ಒಂದು ಕಡೆ ಆ ಸೇವೆಗೆ ರಾಜಕೀಯ ಅನ್ನುವಂಥ ಒಂದು ಬೂಸ್ಟ್ ಚೆನ್ನಾಗಿ ಕೊಟ್ಟರೆ ಇನ್ನೂ ಕೂಡ ಶಕ್ತಿ ನೀಡಿದಂಗೆ ಆಗುತ್ತೆ. ಖಂಡಿತವಾಗಿ ಮೇಡಮ್. ಏನೇ ಇವಾಗ 4 ವರ್ಷದಿಂದ ಮಾಲೂರು ತಾಲೂಕಲ್ಲಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ವಿ. ಸ್ವಂತ ನನ್ನ ಒಂದು ಖರ್ಚುಗಳಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ನನ್ನ ಒಂದು ಸ್ವಂತ ಒಂದು ದುಡಿಮೆ, ನಾವು ದುಡಿದಿರೋಂಥ ಒಂದು 90% ಇವತ್ತು ಮಾಲೂರು ತಾಲೂಕಲ್ಲಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ವಿ, ಸೇವೆಗೆ ಅಷ್ಟೇ. ಹಾಗಾಗಿ ನಾನು ಯಾವುದೇ ಅಧಿಕಾರ ಇಲ್ದಿರ ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ಅವನು ಅಧಿಕಾರ ಇದ್ದರೆ ಇನ್ನೊಂದು 4 ಜನಕ್ಕೆ ಹೆಚ್ಚಾಗಿ ಸೇವೆ ಮಾಡ್ಬೋದು. ಆ ಒಂದು ಮನೋಭಾವ ಇಟ್ಕೊಂಡು ಮಾಲೂರು ತಾಲೂಕಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಹೊತ್ತು ದುಡ್ಡು ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ನನಗೇನಿಲ್ಲ. ಬಿಸ್ನೆಸ್ ಮಾಡೋದಕ್ಕೆ ನಮಗೆ ರೂಟ್ಗಳಿದೆ, ಬೇಕಾದಷ್ಟು ಕೆಲಸ ಇದೆ ನನಗೂ. ಆಯಿತಾ, ನಮ್ಮ ಒಂದು ಸೇವೆ ಜನರಿಗೆ ಒಂದು ತಲುಪಬೇಕು, ಜನರ ಒಂದು ಕಷ್ಟ ಸುಖಕ್ಕೆ ನಾವು ಕೈ ಜೋಡಿಸ್ಬೇಕು. ಅಧಿಕಾರ ಇದ್ದರೆ ಈ ಮಾಲೂರು ಇವಾಗ ಇರೋಂಥ ಪರಿಸ್ಥಿತಿಗಳು ಬದಲಾವಣೆ ಆಗಬೇಕು. ಬದಲಾವಣೆ ಆಗಬೇಕಾದ್ರೆ ಇವಾಗ ನಾನು ಯಾರಿಗೂ ಅಕೌಂಟ್ ಕೊಡೋ ಅವಶ್ಯಕತೆ ಇಲ್ಲ. ನಾನು ಏನು ಮಾಡಿದ್ದೀನಿ ಏನು ಅಂತ ನಾನು ಯಾರಿಗೂ ಅಕೌಂಟ್ ಕೊಡಬೇಕು? ಹೂಡಿ ವಿಜಯ್ ಕುಮಾರ್ ಅವ್ರನ್ನ ನಾವು ನಂಬೋದು, ಮಾಲೂರನ್ನ ಬದಲಾವಣೆ ಮಾಡ್ತಾರೆ. ಜನರು ಖಂಡಿತವಾಗಿ ನಂಬ್ತಾರೆ ಮೇಡಮ್. ಈಗಾಗಲೇ ನಮ್ಮ ಮೇಲೆ ಭರವಸೆ ಕೂಡ ಇದೆ ಜನರಿಗೆ. ನಾನು ಯಾರಿಗೂ ಕೂಡ ಹೇಳಿರೋ ಮಾತು ತಪ್ಪಿಸ್ಕೊಂಡಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಜನರ ಜೊತೆ ನಿಂತ್ಕೊಂಡು ಕೆಲಸ ಮಾಡೋಂಥ ವ್ಯಕ್ತಿ. ಈಗಾಗಲೇ ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಅಧಿಕಾರ ಇದ್ದರೆ ಇನ್ನೆಷ್ಟು ಸೇವೆ ಮಾಡ್ಬೋದು ಅಂತ ಜನರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರನೆ. ಹಾಗಾಗಿ ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ ಹೊತ್ತು ಬೇರೆ ಯಾವ ಉದ್ದೇಶಗಳು ಕೂಡ ನಮ್ಮ ಹತ್ರ ಇಲ್ಲ ಮೇಡಮ್. ಕೆಲವೊಂದು ರ್ಯಾಪಿಡ್ ಫೈರ್ ಕ್ವಶನ್ಸ್ ಇರುತ್ತೆ. ಮಾಲೂರು ಕ್ಷೇತ್ರನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಸೇವೆ ಮಾಡೋದಕ್ಕೆ. ಪ್ರತಿಸ್ಪರ್ಧಿಗಳಿಗೆ ಏನು ಹೇಳ್ತೀರಾ? ಮಾತಲ್ಲೆಲ್ಲ ಕೆಲಸ ಮಾಡಿ ತೋರಿಸ್ಬೇಕು ಅಂತ. ಪ್ರಧಾನಿ ಮೋದಿ ಅಂದರೆ ನನಗೆ ಅವರ ಅಭಿಮಾನ. ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷ, ಸಹ ಕಾರ್ಯಕರ್ತರು ಗುರ್ಸೋ ಅಂತ ಪಕ್ಷ. ಹೂಡಿ ವಿಜಯ್ ಕುಮಾರ್ ಮಾಲೂರಿಗೆ ಏನೋ ಸೇವೆ ಮಾಡಬೇಕನ್ನೋದು ಉದ್ದೇಶ. ರಾಜಕೀಯ ಸೇವೆ. ಪ್ರತಿಸ್ಪರ್ಧಿ ಅಂದರೆ ಮಾತಲ್ಲೆಲ್ಲ ಕೆಲಸ ಮಾಡಿ ತೋರಿಸ್ಬೇಕು. ಮತದಾರರಿಗೆ ಏನು ಹೇಳ್ತೀರಾ? ಮತದಾರರ ಮೇಲೆ ನನಗೆ ವಿಶ್ವಾಸ ಇದೆ, ಕೈ ಹಿಡಿತಾರನ್ನ ಬಲವಾದ ವಿಶ್ವಾಸ ಇದೆ. ಕಾರ್ಯಕರ್ತರಿಗೆ ಕಾರ್ಯಕರ್ತರು ಪಕ್ಷ ಕಟ್ಟಿ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪಕ್ಷ ಗಟ್ಟಿಯಾಗಿದೆ. ಮಾಲೂರಿನಲ್ಲಿರುವ ಜ್ವಲಂತ ಸಮಸ್ಯೆ ಇಲ್ಲಿ ಒಂದು ಸ್ಥಳೀಯವಾಗಿರುವಂಥ ಯುವಕರಿಗೆ ಉದ್ಯೋಗದ ಸಮಸ್ಯೆ. ಅಕಸ್ಮಾತ್ ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂದರೆ ಪಕ್ಷದ ಸಿಪಾಯಿ. ಸಾಕಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ನೋಡಿದ್ರ ಇದಿಷ್ಟು ಹೂಡಿ ವಿಜಯ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಅಂದರೆ ಸೇವೆಯ ಮುಖಾಂತರವಾಗಿ ಜನರನ್ನ ತಲುಪಿ ರಾಜಕೀಯ ಎನ್ನುವಂಥ ಒಂದು ಶಕ್ತಿಯಿಂದ ಜನರ ಸೇವೆಯನ್ನ ಮಾಡೋದಕ್ಕೆ ಮತ್ತೊಂದು ಅವಕಾಶವನ್ನ ಕೊಡಿ ಎನ್ನುವ ಮುಖಾಂತರವಾಗಿ ನಾನು ಮಾಲೂರು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ. ನನಗೆ ಮಾಲೂರು ಕ್ಷೇತ್ರದಲ್ಲಿ ಸಿಕ್ಕೇ ಸಿಗುತ್ತೆ ಟಿಕೆಟ್ ಎನ್ನುವಂಥ ವಿಶ್ವಾಸ ನನಗಿದೆ. ಅಕಸ್ಮಾತ್ ಏನಾದರೂ ಹೈಕಮಾಂಡ್ನಿಂದ ಏನಾದರೂ ಮನಸ್ಸು ಬದಲಾಗಿ ಟಿಕೆಟ್ ಸಿಗಲಿಲ್ಲ ಅಂದರೂ ಕೂಡ ಇದೇ ರೀತಿ ಸೇವೆ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ, ಪಕ್ಷ ಸಂಘಟನೆಯಲ್ಲೇ ಇರ್ತೇನೆ ಎನ್ನುವ ಮಾತನ್ನು ಕೂಡ ಹೇಳಿರುವಂಥದ್ದು. ಅದರ ಜೊತೆಗೆ ಮಾಲೂರು ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ಕೂಡ ನಮ್ಮ ಬ್ಲೂಮ್ ಟಿವಿಯ ಸಂದರ್ಶನದಲ್ಲಿ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಮತ್ತೊಂದು ಸ್ಪೆಷಲ್ ವ್ಯಕ್ತಿಯೊಟ್ಟಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬ್ಲೂಮ್ ಟಿವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.